ನರಸಿಂಹ ಓಡಾಡಿದ್ರೆ ಈ ಮದಗದಿಗೆ ನಾವು ಯಾಕೆ ಯಾವಾಗ ಬಂದಿರ್ತೀವಿ ಅಂತ ಹೇಳಿದ್ರೆ ಈ ಕೆರೆ ಮೇಲೆ ಒಂದು ಸಂಚಾರ ಆಗುತ್ತೆ ಎಂಬುದು ಒಂದು ವಿಚಾರ ಇದೆ. ಒಂದ್ಸರಿ ಒಂದು ಹುಣ್ಣಿಮೆ ಹೊರಗಡೆ ಸಂಚಾರ ಕಂಡಂಥದ್ದು ನಮಗೆ ಈಗ ಫೀಲಿಂಗ್ ಇದೆ. ಆ ಒಂದು ಅನುಭವದ ಕಾಂತಿ ಏನೋ ಒಂದು ಕುಪ್ಪೂರಿಗೆ. ಸೊ ನಾವು ಇಲ್ಲಿ ಏನೊಂದು ನಮ್ಮ ಕ್ಷೇತ್ರದಲ್ಲಿ ಅದು ಮೇನ್ ನಾವು ಬೇರೆ ದೇವಸ್ಥಾನಗಳಿಗೆ ಅಂತ ಹೋಗ್ತಿಲ್ಲ. ನಮ್ಮ ಗುರುಗದಿಗಳಲ್ಲಿ ಸಿದ್ಧರ ಗದಿಗಳಿದ್ದಾರೆ. ಆ ಸಿದ್ಧರ ಗದಿಗೆ ನಾವು ಹೋಗಿ ನಮ್ಮ ಈ ಒಂದು ಸಾಧನೆಯನ್ನು ಗಂಗಾಜಲ ಅರ್ಪಿಸೋದು ನಮ್ಮ ಧರ್ಮ ಇದು. ನಾಗಸಾಧುಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಇಲ್ಲಿ ನಮ್ಮ ಒಂದು ಗದಿಗೆ ಒಂದು ಜಾತ್ರಾ ಮಹೋತ್ಸವ ನಡಿಬೇಕಾದ್ರೆ ನಾಗಸಾಧುಗಳು ಬಂದು ಇಲ್ಲಿ ಜೂನ ಹಾಕ್ಕೊಂಡು 11 ದಿವಸ ಹಠಯೋಗಗಳನ್ನು ಮಾಡಿ ಅಜ್ಜನ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದು ವಾಡಿಕೆ ಇದ್ದೇ ಇದೆ. ಕುಪ್ಪೂರಲ್ಲಿ ಹೊಸ್ತೇನಲ್ಲ ಇದು. ನಾಗಸಾಧುಗಳು ಬಂದು ಒಂದು ಯಾಕಂದ್ರೆ ಜಾತ್ರೆಯಲ್ಲೇ ಬಂದು ಅದಕ್ಕಿಂತ ಮುಂಚೆನೇ ಜೂನ ಹಾಕಿ ಒಂದು ಅಗ್ನಿಪಿಂಡ ಇದು ಮಾಡಿಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದು ಇದೆ. ಹಾಗೆ ನಾವು ಈ ಒಂದು ಕರ್ನಾಟಕದಲ್ಲಿ ನಮ್ಮೊಂದು ಸ್ಥಾನಮಾನ ಕೊಟ್ಟಾಗ ನಮ್ಮ ಮರುಸಿದ್ದೇಶ್ವರ ನಾವು ನಿಲ್ಸ್ಕೊಬೇಕಾದ್ರೆ, ಯಾಕೆಂದರೆ ಮೂಲ ಅಜ್ಜಯ್ಯನ ತಾತಯ್ಯನ ಒಂದು ಸಾನ್ನಿಧ್ಯ ಮತ್ತು ಸಿದ್ಧಿಗತಿ ಅನ್ನೋದು ನಮ್ಮ ಆತ್ಮಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ನೆನ್ನೆ ಇಲ್ಲಿ ಗಿರಿಸಿದ್ದೇಶ್ವರ ಬಂದಾಗ ಹೀಗೆ ಹೋಗ್ಬೇಕಾದ್ರೆ ನಾವು ಅದೇ ಅಂತಾನೆ ಏನು ಇಲ್ಲಿ ಬಂದರೆ ಇಲ್ಲಿ ಬರಲಿಲ್ಲ ಅಂತ. ಆದರೆ ಇಲ್ಲಿ ಬರಲಿಲ್ಲ ಅಂದರೆ ಗಂಗೆ ತಿಂದಿರಲಿಲ್ಲ. ಗಂಗೆ ಖಾಲಿ ಆಗಬೇಕು, ಅಲ್ಲೇ ಖಾಲಿ ಆಗಬೇಕು. ಮೇಲ್ಗಡೆ ಗದಿಗೆ ಹೋದ್ವಿ, ಕೆಳಗಡೆ ಗದಿಯಲ್ಲಿ ಗಂಗೆ ಕೊಟ್ಟು ಅಭಿಷೇಕ ಎಲ್ಲ ಆದಮೇಲೆ ಮೇಲ್ಗಡೆ ಹೋದ್ರೆ ಅಲ್ಲಿ ಗಂಗೆ ಪಾದಕಿಲ್ಲ ಅಲ್ಲೇ ಖಾಲಿ ಆಗಬೇಕು. ಒಂದು ಅರ್ಧ ಗಂಗೆ ಇದ್ಬಿಟ್ಟಿದ್ರು ಅಟ್ ಲಾಸ್ಟ್ ಬಂದು ಹೋಗ್ತಾ ಇದ್ವಿ ನೆನೆ. ಆದರೆ ಗಂಗೆಯಲ್ಲಿ ಎಲ್ಲ ಅದು ಈ ರೀತಿ ಇತ್ತು. ಎಲ್ಲರೂ ಒಂದು ಬೆಳಗ್ಗೆ ಏನಾದರೂ ಗುರುಗಳ ನಿಶ್ಚಿತವಾಗಿರುತ್ತೆ, ಇವತ್ತೇ ಬರಬೇಕು, ಇಂದು ದಿವಸ. ಹಾಗಾಗಿ ಇವತ್ತು ಬಂದಿದ್ದೆ. ಅದು ಕಂದಿಕೆರೆ ಹೋಗಿದ್ವಿ. ಅಲ್ಲಿಂದ ಹಾಗೆ ಮೊನ್ನೆ ಪ್ರಪಂಚ ಮಟ್ಟಕ್ಕೆ ಹೋದಾಗ ಹೋಗ್ಬೇಕಾಯ್ತು ಕಂದಿಗೆರೆಗೆ. ಯಾಕೆಂದರೆ ನಮಗೆ ಈ ಬಯಸಿನ ಸಿದ್ಧಿ ಕೊಟ್ಟಿದಂತೆ ಈ ಒಂದು 4-5 ಗದಿಗಳಲ್ಲಿ ನಾವು ಓಡಾಡಿದ್ದೇವೆ ಜಾಸ್ತಿ. ಬೇರೆಲ್ಲ ನಾವು ಜಾಸ್ತಿ ಹೋಗ್ತೀವಿ. ಪ್ರತಿದಿನ ಒಂದು 10 ನಿಮಿಷ ಪೂಜೆ ಕೊಡೋದು, ಮಾತಾಡ್ಸ್ಕೊಡೋದು, 10 ನಿಮಿಷ ಕೂತ್ಕೊಂಡು ನಮ್ಮ ಧ್ಯಾನ ನಡ್ಕೊಂಡು ಹೋಗ್ತಾ ಇತ್ತು. ಅದು ಈ ರೀತಿಯಾಗಿ ಅಜ್ಜ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಅದು ಒಂದು 2 ರೂಪಾಯಿ ಅಜ್ಜ ನಮ್ಮ ರೂಪಾಯಿ ಜಾಸ್ತಿ ಮಾಡಿದೆ. ನೆಕ್ಸ್ಟು ಇನ್ನು ಇದರಲ್ಲಿ ಬೀಳುತ್ತೆ ಕುಂಭಮೇಳ ನಾಸಿಕಲ್ಲಿ ಬೀಳುತ್ತೆ 27 ಜುಲೈಲಿ ಬರ್ಬೋದು ಬಹುಶಃ. ಈ ವಾರ ಬಿದ್ದರೆ ನಮ್ಮದೇ ಸದ್ಯ ಈ ಸರಿ ನಮಗೊಂದು ಕನ್ನಡಿಗರ ಒಂದು ಬೆಂಬಲ ಹೇಗಿದೆ ಅಂದರೆ ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತಿ ಮೃತ್ಯೋ ಗಾನೀತಿ ಏಕದಾ ಬ್ರಹ್ಮಣೋಪಾದೆ ಏಕದೈವ ಸಮಾನಃ ತೇಜೋ ದದಾತಿ ನಿರಾಜ. ಏನು ದೇಶ ನಿಮ್ದು? ನಾವು ಬಸವಣ್ಣ ಮಕ್ಕಳು ಕಣಪ್ಪ. शायद 40%.
ಜೀವನ ಸಮಯ ಆಯ್ತು ತಗೊಳ್ಳಿ ಅದರಲ್ಲಿ ತಗೊಳ್ಳಿ ನಾನು ಕಳಿಸ್ತೀನಿ. ಹ್ಞೂ ಸರ್. ಇವತ್ತು ಅಷ್ಟೇ ಅಜ್ಜನ ಸಂಚಾರ ನೋಡಿ ತುಂಬ ಜನ ಗದ್ಗೆ ಅಜ್ಜನ ಸಂಚಾರನ ಸುತ್ತತ್ತಲು ಎಲ್ಲರೂ ಖಾತೆ ಕೆರೆ ಮೇಲೆ ಓಡಾಡ್ತಾ ಬಂದಿರ್ಕೊಂಡು ಅಂತ ಅಂದಿರುತ್ತದೆ. ವಾರ ಒಂದು ಗುರು ಮಕ್ಕಳುಗಳ ಬಗ್ಗೆ ಗುರು ನಿಶ್ಚಿತ ಆಗಿದೆ. ಎಲ್ಲರಿಗೂ ಸಿಗುವಂಥದ್ದಲ್ಲ, ಯಾರೋ ಮದುವೆ ನಮಗೆ ಎಲ್ಲರೂ ಸಿಗುವಂಥದ್ದಲ್ಲ. ಯಾರೋ ಗುರು ಮಕ್ಕಳಿಗೆ ಗುರು ಅಂತ ಅಂದ್ಕೊಂಡು ಎಲ್ಲರೂ ಒಳಗಡೆ ಪೂಜೆ ಮಾಡ್ಕೊಂಡು ಇಲ್ಲಿ ಕೂರ್ತೀನಿ.